ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತು ವಿಡಿಯೋ ಏನು ಅಂತ ನೋಡ್ಕೊಂಬರೋಣ. ನೀವು ತಮ್ಮೇಲೆಲ್ಲ ಆಲ್ರೆಡಿ ನೋಡಿರ್ಬೋದು. ಮನೆಯಲ್ಲಿ ವಿಗ್ರಹಗಳು ಯಾವುದನ್ನು ಇಡಬೇಕು, ಯಾವುದನ್ನು ಇಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಪೂಜೆ ಮಾಡಬೇಕಂದ್ರೆ ಏನಂದರೆ ಯಾವುದಂದ್ರೆ ಅದನ್ನೆಲ್ಲ ತಗೊಬಂದು ಇಟ್ಕೊಂಡು ಪೂಜೆ ಮಾಡಬಾರ್ದು. ಯಾವ್ದ್ಯಾವ್ದು ಇಡ್ಬೋದು, ಯಾವ್ದ್ಯಾವ್ದು ಇಡಬಾರ್ದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಇದು ನಾ ಬೇರೆ ಗುರೂಜಿಗಳ ವಿಡಿಯೋಯಿಂದ ಫೋಟೋಸ್ ತಗೊಂಡಿದ್ದೀನಿ. ಅವರ ಕೃಪೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ದೇವಿಗಳ್ದು ಯಾವ್ದಾದ್ರು ಫೋಟೋಸ್ ಇದ್ದರೆ ಇಡಬೇಡಿ, ಆಯಿತಾ. ಅದು ಏನಿದ್ರು ದೇವಸ್ಥಾನಗಳಲ್ಲಿ ಮಾತ್ರ ಇರಬೇಕು, ಮನೇಲಿ ಇಡಬಾರ್ದು. ಆಮೇಲೆ ಹೀಗೆ ಕ್ಲೀನಾಗಿರಬೇಕು ದೇವ್ರ ಮನೆ. ಫಸ್ಟ್ ಆಫ್ ಆಲ್ ದೇವ್ರ ಮನೆ ಕ್ಲೀನಾಗಿ ಇಟ್ಕೋಬೇಕು. ಫೋಟೋ ಮೇಲೆ ವಸ್ತುಗಳ ಮೇಲೇ ವಸ್ತುಗಳನ್ನ ಇಡಬೇಡಿ, ಆಯಿತಾ. ಮೇಯ್ನು ಈಶಾನ್ಯ ದಿಕ್ಕಿಗೆ ದೇವ್ರ ಮನೆ ಇರಬೇಕು. ಫಸ್ಟು ದೇವ್ರ ಮನೆ ಈಶಾನ್ಯ ದಿಕ್ಕಿಗೆ ಇರಬೇಕು. ಆಮೇಲೆ ನೆಲದ ಮೇಲೆ ಫೋಟೋಗಳೆಲ್ಲ ಇಡಬಾರ್ದು. ಒಂದು ಅಡಿ ಮೇಲ್ಗಡೆ ಒಂದು ಸ್ಟೆಪ್ ಥರ ಮಾಡಿ ಆ ಜಾಗದಲ್ಲಿ ಫೋಟೋಗಳು ಇಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅಕಸ್ಮಾತ್ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ ಅಂದರೆ ಒಂದು ಅಲ್ಲಿಗೇನೋ ಏನಾದರೂ ಒಂದು ಸ್ಟ್ಯಾಂಡೋ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಒಂದೇ ಥರದ ಫೋಟೋ 2-3 ಒಂದೇ ದೇವ್ರ ಕೋಣೆ ಒಳಗಡೆ ಇಡಬೇಡಿ. ಅಕಸ್ಮಾತ್ ಇತ್ತು ಅನ್ನೋದಿದ್ದರೆ ಅದನ್ನು ನೀವು ಬೇರೆ ಬೇರೆ ಜಾಗಕ್ಕೆ ಚೇಂಜ್ ಮಾಡ್ಕೊಳ್ಳಿ. ಒಂದೇ ಥರದ ಫೋಟೋಗಳನ್ನ ದೇವ್ರ ಮನೆ ಒಳಗೆ ಇಡಬೇಡಿ. ಒಂದೇ ಥರ ಫೋಟೋ ಇಟ್ಟರೆ ಸರಿ ಹೋಗೋಲ್ಲ. ಆಮೇಲೆ ವಿಗ್ರಹಗಳು ಅಷ್ಟೇ, ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಟ್ಟು ವಿಗ್ರಹಗಳನ್ನ ಪೂಜೆ ಮಾಡಬೇಡಿ. ವಿಗ್ರಹಗಳಿಗೆ ಒಂದು ಸ್ಟೆಪ್ ಮೇಲೆ ಇರಲೇಬೇಕು. ಆಮೇಲೆ ಅದು ಯಾವ್ದಾದ್ರು ಒಂದು ತಟ್ಟೆ ಒಳಗಡೆ ಅಕ್ಕಿ ಒಳಗಡೆ ವಿಗ್ರಹನ ಸ್ಥಾಪನೆ ಮಾಡಿ ಪೂಜೆ ಮಾಡಿ. ನೆಲದ ಮೇಲೆ ಇಡಬೇಡಿ. ಅಕ್ಕಿ ಬೇಡ ಅನ್ನೋರು ಕೂಡ ನೀವು ಯಾವ್ದಾದ್ರು ಒಂದು ಹಲಗೆ ಮೇಲಾದರೂ ಇಟ್ಕೊಳ್ಳಿ, ಆಯಿತಾ. ಮತ್ತು ವಿಗ್ರಹಗಳಲ್ಲಿ ಈ ಥರ ವಿಗ್ರಹಗಳನ್ನೆಲ್ಲ ಇಡಕ್ಕೆ ಹೋಗಬೇಡಿ. ದೇವಿ ವಿಗ್ರಹಗಳು, ತ್ರಿಶೂಲನ ಇಟ್ಕೊಂಡಿರೋ ಅಂಥದ್ದು, ಈ ತ್ರಿಶೂಲ ಕೆಳಗೆ ತೋರಿಸ್ತಾ ಇರೋಂಥ ವಿಗ್ರಹಗಳನ್ನ ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಆಯಿತಾ. ತ್ರಿಶೂಲ ಮೇಲಕ್ಕಾದಂಗೆ ಇಟ್ಕೊಂಡಿರ್ತಾರಲ್ಲ ಆ ಥರ ದೇವ್ರದ್ದು ಫೋಟೋಗಳು ಇಟ್ಕೊಳ್ಳಿ. ಆಮೇಲೆ ಮುರಿದೋಗಿರೋ ವಿಗ್ರಹಗಳು, ಭಿನ್ನ ಆಗಿರೋಂಥ ವಿಗ್ರಹಗಳು, ಆ ಥರ ವಿಗ್ರಹಗಳಾಗಲಿ ಫೋಟೋಗಳಾಗಲಿ ಯಾವುದೇ ಒಂದು ಚೂರು ಭಿನ್ನ ಆಗಿದ್ರೂ ಪರವಾಗಿಲ್ಲ. ಆ ಥರ ವಿಗ್ರಹಗಳೇನಾದ್ರು ಇತ್ತು ನಿಮಗೆ ಅನ್ನೋದಿದ್ದರೆ ಅದನ್ನು ಹರಿಯ ನದಿಗಳಿಗೆ ತಗೊಂಡೋಗಿ ಬಿಟ್ಬಿಡಿ. ಈ ಥರ ಯಾವ್ದಾದ್ರು ಹರಿಯ ನದಿಗಳು ಯಾವ್ದಾದ್ರು ಇತ್ತು ಅನ್ನೋದಿದ್ದರೆ ಆ ಜಾಗಕ್ಕೆ ತಗೊಂಡೋಗಿ ಹಾಕ್ಬಿಡಿ. ಯಾವುದೇ ಕಾರಣಕ್ಕೂ ಭಿನ್ನ ಆಗಿರೋ ವಸ್ತುಗಳನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲದೇ ಇರೋ ದರಿದ್ರಗಳೆಲ್ಲ ಮನೆಗೆ ಸುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಮನೇಲಿ ತುಂಬ ಭಿನ್ನಾಭಿಪ್ರಾಯ, ಗಂಡ ಮಕ್ಕಳು, ಅಪ್ಪ ಮಕ್ಕಳು ಎಲ್ಲರ ಮನೇಲಿ ಮಾತುಗಳಲ್ಲೂ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಒಂದು ಸ್ವಲ್ಪ ಭಿನ್ನ ಆಯಿತು ಅಂದ ತಕ್ಷಣ ಹರಿಯ ನದಿಗಂಟ ನಮಗೆ ಹೋಗೋಕ್ಕಾಗಲ್ಲ, ನಮಗೆ ಅಷ್ಟೊಂದು ದೂರ ಇದೆ ಅಂತೇನಾರು ಇತ್ತು ಅಂದರೆ ಯಾವುದಾದ್ರೂ ಒಂದು ಮರದ ಇದ್ರ ಹತ್ರ ಎಲ್ಲರೂ ತಗೊಂಡೋಗಿ ಇಟ್ಬಿಟ್ಟು ಬಂದ್ಬಿಡಿ, ಹೀಗೆ, ಆಯಿತಾ. ಯಾವುದೇ ಕಾರಣಕ್ಕೂ ಇಟ್ಕೊಳಕ್ಕೆ ಹೋಗಬೇಡಿ ಮನೆ ಒಳಗೆ ಇತ್ತು ಅಂದರೆ ನೀವು ಅದು ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರಲ್ಲ ಹಾಗೆ, ಆಯಿತಾ. ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಮನೆಯೊಳಗೆ ಇಟ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಯಾವ್ದಾದ್ರು ಮರದ ಬುಡದಲ್ಲೋ ಇಲ್ಲಾಂದರೆ ಯಾವ್ದಾದ್ರು ಹರಿಯ ನದಿಗಳಿಗೋ ತಗೊಂಡೋಗಿ ಇಟ್ಬಿಟ್ಟು ಬಂದ್ಬಿಡಿ. ವಿಗ್ರಹಗಳಲ್ಲೂ ಅಷ್ಟೇ ತುಂಬ ದೊಡ್ಡ ವಿಗ್ರಹಗಳಿಟ್ಟು ಪೂಜೆ ಮಾಡಬೇಡಿ. ಆಮೇಲೆ ನಮ್ಮ ಹಿರಿಕರು ಯಾರು ತೀರೋಗಿರೋರ್ದು ಫೋಟೋಗಳು ಇಟ್ಕೊಂಡಿರ್ತೀರಲ್ಲ ಆ ಫೋಟೋಗಳನ್ನ ದೇವರ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗಬೇಡಿ. ದೇವ್ರ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಸ್ಥಾಪನೆ ಮಾಡಬೇಡಿ. ಅವ್ರಿಗೆ ಅಂತಲೇ ಬೇರೆ ಗೋಡೆಗಳಲ್ಲೋ ಇಲ್ಲ ಯಾವ್ದಾದ್ರು ರೂಮ್ ಗೋಡೆಗಳಲ್ಲೋ ಇಲ್ಲ ಹಾಲಲ್ಲಿ ಗೋಡೆಗಳಲ್ಲೋ ಅವ್ರದ್ದು ಫೋಟೋಗಳನ್ನ ನೀವು ಇಡಬೇಕು. ಯಾಕೆ ಅಂದರೆ ಅವ್ರಗಳದ್ದೇ ಸಪ್ರೇಟ್ ಪೂಜೆ ಇರುತ್ತೆ, ದೇವ್ರದ್ದೇ ಸಪ್ರೇಟ್ ಪೂಜೆ ಇರುತ್ತೆ. ಅವರು ದೇವ್ರ ಸಮಾನನೇ ಆಗಿದ್ದರೂ ಕೂಡ ನಾವು ದೇವರ ಮನೆಯಲ್ಲಿ ಅವ್ರದ್ದು ಫೋಟೋಗಳು ಇಟ್ಟು ಪೂಜೆ ಮಾಡಬಾರ್ದು. ಎಷ್ಟೋ ಜನಗಳು ನೋಡಿದ್ದೀವಿ, ಈ ದೇವ್ರ ಪಕ್ಕದಲ್ಲೇ ಇಟ್ಟಿರ್ತಾರೆ, ಆಮೇಲೆ ದೇವ್ರ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ನಮಗೆ ಜಾಗ ಇಲ್ಲ ಇಡೋದಕ್ಕೆ ಅಂತ. ನೀವು ಆದಷ್ಟು ವ್ಯವಸ್ಥೆ ಮಾಡ್ಕೊಳ್ಳಿ ದೇವ್ರ ಮನೆಯಿಂದ ಈಚೆ ಇಡೋದಕ್ಕೆ. ಯಾವುದೇ ಕಾರಣಕ್ಕೂ ದೇವ್ರ ಪಕ್ಕದಲ್ಲಾಗಲಿ ದೇವ್ರ ಮನೆ ಒಳಗಾಗಲಿ ಇಡೋದಕ್ಕೆ ಹೋಗಬೇಡಿ.
ನಮ್ಮ ಹಿರೀಕರು, ನಮ್ಮ ತಂದೆ, ನಮ್ಮ ತಾಯಿ, ಇಲ್ಲ ಯಾರೋ ದೊಡ್ಡವರು, ಯಾರೋ ತಾತ ಅಜ್ಜಿ ಯಾರೇ ತೀರೋಗಿರಲಿ, ಅವ್ರು ಎಷ್ಟೇ ದೊಡ್ಡ ಇವ್ರುಗಳಾಗಿದ್ರು ಅಷ್ಟೇ. ಎಷ್ಟೋ ಜನ ನೋಡಿದ್ದೀನಿ ಸಿನಿಮಾದವ್ರದ್ದು ಕೂಡ ಇಟ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಇಟ್ಕೊಂಡು ಅವ್ರ ದೇವ್ರ ಮನೆ ಒಳಗಡೆ ಸ್ಥಾಪನೆ ಮಾಡಬೇಡಿ. ಅದಕ್ಕೆ ಅಂತಲೇ ನೀವು ಬೇರೆ ಜಾಗಗಳನ್ನ ಇದು ಮಾಡ್ಕೊಳ್ಳಿ. ಈ ಥರ ನೋಡಿ ನೀಟಾಗಿ ದೇವ್ರ ಮನೆ ಯಾವುದೇ ಕಾರಣಕ್ಕೂ ಗಲೀಜಾಗಿರಬಾರ್ದು. ದೇವ್ರ ಮನೆ ಎಷ್ಟು ಶುದ್ಧವಾಗಿ, ಎಷ್ಟು ಮಡಿಯಾಗಿ ನಾವು ಇಟ್ಕೊಂಡಿರ್ತೀವೋ ನಮ್ಗೆ ಅಷ್ಟೇ ಶುದ್ಧವಾಗಿ, ಅಷ್ಟೇ ಮಡಿಯಾಗಿ ನಮ್ಮ ಮನಸ್ಸು ಕೂಡ ಇರುತ್ತೆ. ನಾವು ಎಷ್ಟು ದೇವ್ರ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ನಮ್ಮ ದಿನನಿತ್ಯ ಜೀವನ ಕೂಡ ಅಷ್ಟೇ ನೀಟಾಗಿರುತ್ತೆ. ಮುಂದೆ ಹಣಕಾಸಿನ ತೊಂದರೆ ಆಗಿರ್ಬೋದು, ಬೇರೆ ಯಾವುದೇ ಆರೋಗ್ಯದ ತೊಂದರೆ ಆಗಿರ್ಬೋದು, ಯಾವುದೇ ಇದಕ್ಕಾದ್ರೂ ನಾವು ನಮ್ಮ ದೇವ್ರ ಮನೆ ಹೇಗೆ ಇಟ್ಟಿರ್ತೀವೋ ಅದ್ರ ಮೇಲೇ ನಮಗೆ ತೋರಿಸುತ್ತೆ. ನಮಗೆ ಇನ್ಕಮ್ ಆಗಲಿ ಇಲ್ಲ ನಮ್ಮದು ವರಮಾನ ಆಗಲಿ ನಮ್ಮ ದೇವ್ರ ಮನೆಗಳ ಹೇಗೆ ಇಟ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನೀವು ದೇವ್ರ ಮನೆ ಮಾತ್ರ ಜಾಡ ಕಟ್ಟೋದು, ಧೂಳು ಕಟ್ಟೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ದುಡ್ಡು ಶೇಖರಣೆ ಆಗಲೇಬೇಕು, ನಾವು ದುಡ್ಡು ಕೂಡಿಕ್ಲೇಬೇಕು, ನಮ್ಮ ಮನೇಲಿ ಸ್ವಲ್ಪನಾರು ದುಡ್ಡು ವ್ಯವಸ್ಥೆ ನಾವು ಮಾಡ್ಕೊಳ್ಳೇಬೇಕು ಅಂತ ನಿಮ್ಮ ಮೈಂಡಲ್ಲಿ ಇತ್ತು ಅಂದರೆ ದೇವ್ರ ಮನೆ ನೀವು ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿ. ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಈಗ ಡೈಲಿ ಅಂತೂ ದೀಪ ಕಸಿ, ಬೆಳಗ್ಗೆ ಎದ್ದ ತಕ್ಷಣ ದೀಪ ಕಸ್ತೀರಿ, ಪೂಜೆ ಮಾಡೇ ಮಾಡ್ತೀರಿ ಅಂತ ಅಲ್ಲೇ ಒಂದು ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ, ಎಲ್ಲೆಲ್ಲಿ ಗಲೀಜು ಕಾಣಿಸ್ತಿದೆಯೋ ಅದನ್ನೆಲ್ಲ ಮಾಡ್ಕೊಳ್ಳಿ. ನೋಡಿ, ನಾನು ಈ ಗುರೂಜಿ ಅವ್ರದ್ದೇ ಇದನ್ನು ತಗೊಂಡು ನಿಮಗೆ ಹೇಳ್ತಾ ಇರೋದು. ಈ ಗುರೂಜಿಗಳು ಹೇಳ್ಕೊಡೋದೆಲ್ಲ ತುಂಬ ಒಳ್ಳೆಯದಾಗುತ್ತೆ, ತುಂಬ ನಂಬಿಕೆ ಇದೆ. ನನಗೆ ಇವ್ರ ಮೇಲೆ ತುಂಬ ನಂಬಿಕೆ ಬಂದಿದೆ. ಇವ್ರು ಹೇಳ್ಕೊಡೋ ಅಂಥದ್ದೆಲ್ಲ ನಾನು ಪಾಲಿಸ್ತಾ ಹೋಗ್ತಾಯಿದ್ದೀನಿ. ನನಗೆ ಇವ್ರು ಹೇಳ್ಕೊಡೋದು ಇಷ್ಟ ಆಗಿದೆ, ಆಮೇಲೆ ನಂಬಿಕೆನೂ ಇದೆ. ಇವ್ರು ಹೇಳ್ಕೊಡೋದು ಒಂದು 100% ಒಳ್ಳೆಯದಾಗ್ತಾಯಿದೆ. ಮನೆ ಅಂದಮೇಲೆ ಅವೆಲ್ಲ ನಂಬಬೇಕು. ಮನೆಗಳಲ್ಲಿ ಇಂಥದ್ದೆಲ್ಲನೂ ನಂಬಿ ಒಂದು ಇದನ್ನು ಮಾಡ್ಕೊಂಡು ಹೋದ್ರೇ ಮನೇಲಿ ನೆಮ್ಮದಿ ಅನ್ನೋದು ಕಾಣಿಸುತ್ತೆ. ನನಗಂತೂ 100% ಒಳ್ಳೆಯದಾಗಿದೆ. ಮನೆಗಳಲ್ಲಿ ಯಾವಾಗಲೂ ಇದೇ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಾವು ಇದು ಮಾಡ್ಕೊಂಡು ಅವ್ರು ಹೇಳ್ದಂಗೆ ಗುರುಗಳು ಹಿಂಗೆ ಹೇಳ್ಕೊಡ್ತಾ ಇದ್ದಾರೋ ಹಾಗೇ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀವು ನಾನು ಹೇಗೆ ಹೇಳ್ಕೊಡ್ತಾಯಿದ್ದೀನೋ ಹಾಗೆ ಮಾಡಿ. ನಿಮ್ಗೇನಾರು ನಂಬಿಕೆ ಬರಲಿಲ್ಲ ಅಂದರೆ ಆ ಗುರೂಜಿಗಳ್ದು ಇದನ್ನು ವಿಡಿಯೋ ಹಾಕಿದ್ದೀನಲ್ಲ ನೋಡಿ, ಅವ್ರ ಚಾನಲ್ಗೆ ಹೋಗಿ ಒಂದು ಸತಿ ನೀವು ಚೆಕ್ ಮಾಡಿ ನೋಡಿ. ಆವಾಗ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇದನ್ನು ಮಾಡ್ಬೋದು, ಪೂಜೆಗಳು ಮಾಡೋದೆಲ್ಲ ಅವ್ರು ಹೇಳ್ಕೊಡ್ತಾರೆ ಅಂತ. ಅವ್ರದ್ದು ಒಂದೊಂದು ವಿಡಿಯೋ ಲಾಂಗ್ ಇರುತ್ತೆ, ಆದರೂ ನಾನು ಕೂತ್ಕೊಂಡೆಲ್ಲ ನೋಡಿ ಅವ್ರು ಹಿಂಗೆ ಹೇಳ್ಕೊಡ್ತಾರೋ ಹಾಗೇ ಮಾಡ್ತೀನಿ. ಆಮೇಲೆ ದೇವ್ರ ಮನೆಯಲ್ಲಿ ಬಣ್ಣ ಅಷ್ಟೇ, ತುಂಬ ಡಾರ್ಕ್ ಬಣ್ಣ ಯಾವುದೇ ಕಾರಣಕ್ಕೂ ಹೊಡಿಯೋಕ್ಕೆ ಹೋಗಬೇಡಿ. ತಿಳಿ ನೀಲಿ ಬಣ್ಣ ಹೊಡೀರಿ. ಈಶಾನ್ಯ ಮೂಲೆಯಲ್ಲೇ ದೇವ್ರ ಮನೆ ಇರಲಿ, ಆಯಿತಾ. ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಇಟ್ಟಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ದೇವ್ರ ಮನೆ ಪಕ್ಕದಲ್ಲೇ ಬಚ್ಚಲ ಮನೆ ಆಗಲಿ ಬಾತ್ರೂಮ್ ಆಗಲಿ ಇರೋದು ಬೇಡ. ಆದಷ್ಟು ಸಪ್ರೇಟ್ ದೇವ್ರ ಮನೆ ಇರೋ ಥರನೇ ನೋಡ್ಕೊಳ್ಳಿ. ಈ ವಿಡಿಯೋ ನೀವು ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಇರೋದ್ರಿಂದ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋ ವಾಚ್ ಮಾಡ್ತಾಯಿರಿ. ಇದೇ ಥರ ಟಿಪ್ಸ್ಗಳು ಬೇಕು ಅನ್ನೋದಿದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ, ಕಮೆಂಟ್ಗಳು ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಇರೋದು.